ನಮಸ್ತೆ, ನನ್ನ ಹೆಸರು ಗುರುಕಿರಣ್ ಎಂ ಜೆ. ನಾನು ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕು ಅಂದರೆ ಲೈಬ್ರರಿ ಒಂದು ಮುಖ್ಯ ಅಂಗವಾಗಿರುತ್ತೆ. ನಾನು ಓದಿದಂತಹ ಲೈಬ್ರರಿ ಅಂದರೆ ಅರೇರದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲೈಬ್ರರಿ. ಈ ಲೈಬ್ರರಿ ಎಲ್ಲ ಅನುಕೂಲತೆಯನ್ನು ಹೊಂದಿದೆ ಮತ್ತು ಇತ್ತೀಚೆಗೆ ಡಿಜಿಟಲ್ ಲೈಬ್ರರಿ ಹಾಗೂ ಕೂಡ ಮಾರ್ಪಾಡಾಗಿದೆ. ಈ ಲೈಬ್ರರಿಯನ್ನು ಉನ್ನತೀಕರಿಸಲು ಲೈಬ್ರರಿ ಮೇಲ್ವಿಚಾರಕರು, PDO ಹಾಗೂ ಸದಸ್ಯರುಗಳು ಶ್ರಮಿಸಿದ್ದು, ಇದರಿಂದ ಸ್ಪರ್ಧಾರ್ಥಿಗಳಿಗೆ ತುಂಬ ಅನುಕೂಲವಾಗಿದ್ದು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ. ಇದರ ಸದುಪಯೋಗವನ್ನು ಎಲ್ಲ ಸ್ಪರ್ಧಾರ್ಥಿಗಳು ಪಡೆದುಕೊಳ್ಬೇಕು. ಧನ್ಯವಾದಗಳು. ಹಂಪಿ ಯಾವ ನದಿಯ ದಂಡೆಯ ಮೇಲಿದೆ? ಯಾವ ನದಿಯ ದಂಡೆಯ ಮೇಲಿದೆ? ಮೈನನ್ನು ಹಾರಾಡ್ತಾ ಇರ್ತವೆ. ಹಾಯ್, ನನ್ನ ಹೆಸರು ದಿಲೀಪ್ ಅಂತ. ನಾನು ಮಂಡ್ಯ ಜಿಲ್ಲೆಯಲ್ಲಿ ಸಹಸ್ರ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಾನು ಅರೇರದಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನನ್ನ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಯನ್ನು ನಡೆಸಿರ್ತೀನಿ. ಆ ಪಂಚಾಯಿತಿಯಲ್ಲಿ ಓದಲು ಹಾಗೂ ಉತ್ತಮ ವಾತಾವರಣ ಪುಸ್ತಕಗಳನ್ನು ಕಲ್ಪಿಸಿಕೊಟ್ಟಂತಹ PDO ಅಧಿಕಾರಿಗಳು, ಸುಧಾ ಮೇಡಮ್ ಹಾಗೂ ಪಂಚಾಯಿತಿಯ ಆಡಳಿತ ವರ್ಗ ಹಾಗೂ ಮೆಂಬರ್ಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿರುವಂತಹ ಗ್ರಂಥಾಲಯಗಳಿಗೆ ಹೋಗಿ ಓದಲು ಅವಕಾಶ ಇಲ್ಲದಿದ್ದಾಗ ಹಾಗೂ ಸಮಯ ಕಡಿಮೆ ಇರುವುದರಿಂದ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಪಂಚಾಯಿತಿಗಳಲ್ಲಿರುವಂತಹ ಗ್ರಂಥಾಲಯಗಳನ್ನು ಬಳಸಿಕೊಂಡು ಸ್ಪರ್ಧಾತ್ಮಕ ತಯಾರಿಯನ್ನು ನಡೆಸಿ ಸರ್ಕಾರಿ ಹುದ್ದೆಯನ್ನು ಪಡೆಯಬಹುದಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಪ್ರಸ್ತುತ ಬೀಟ್ ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಆಯ್ಕೆಯಾಗಿದ್ದೇನೆ. ತುಂಬ ಖುಷಿಯಾಗ್ತಿದೆ ಈ ಜಾಬ್ ತಗೊಂಡಿರೋದಕ್ಕೆ. ಏಕೆಂದರೆ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋದು ನನ್ನ ಕನಸಿತ್ತು. ಅದು ಈಗ ಈಡೇರಿದೆ. ತುಂಬ ಖುಷಿಯಾಗ್ತಿದೆ. ಫಸ್ಟ್ ಆಫ್ ಆಲ್ ನಮ್ಮ ಅರೇರದಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯವೈಖರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅತ್ಯಾಧುನಿಕ ಸೌಲಭ್ಯಗಳಿರುವ ಸುಸಜ್ಜಿತ ಲೈಬ್ರರಿಯನ್ನು ನಮಗೆ ಕಟ್ಟಿಸ್ಕೊಟ್ಟಿದ್ದಾರೆ. ಉತ್ತಮ ಸಿಬ್ಬಂದಿಯನ್ನು ಕೂಡ ನೇಮಿಸಿದ್ದಾರೆ. ಓದೋದಕ್ಕೆ ಒಂದೊಳ್ಳೆ ಎನ್ವೈರ್ನಮೆಂಟನ್ನು ಸೃಷ್ಟಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ಉತ್ತಮ ಸಿಬ್ಬಂದಿಗಳನ್ನು ಕೂಡ ನೇಮಿಸಿದ್ದಾರೆ. ನಮ್ಮ ಗ್ರಂಥಾಲಯದ ಮೇಲ್ವಿಚಾರಕರಾದ ಸುಧಾ ಅವರಿಗೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಲಕ್ಷ್ಮಣ್ ಸರ್ ಅವರಿಗೆ, ಇತರೆ ಆಡಳಿತ ವರ್ಗದವರಿಗೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ. ನನ್ನಂತೆಯೇ ಬೇರೊಬ್ಬ ಅಭ್ಯರ್ಥಿಯೂ ಕೂಡ ತಮ್ಮ ಕನಸಿನ ವೃತ್ತಿಯನ್ನು ಪಡೀಲಿಕ್ಕೆ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಲೋಕೇಶ್ ಅಂತ. ನನ್ನ ದೂರ ಬಂದು ಕುರುಬ್ರಳ್ಳಿ. ನಾನು ಡಿಸ್ಟ್ರಿಕ್ಟ್ ಲೈಬ್ರರಿಗೆ ಮೊದಲು ಓದೋಕ್ಕೆ ಹೋಗ್ತಿದ್ದೆ. ಇಲ್ಲಿ ಇಷ್ಟೊಂದು ಸೌಕರ್ಯ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ರೆಫರ್ ಮಾಡಿದಾಗ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದಾಗ ತುಂಬ ಚಿಕ್ಕ ಲೈಬ್ರರಿ ಇತ್ತು. ಅಷ್ಟೇನು ಸೌಲಭ್ಯಗಳು ಇರಲಿಲ್ಲ. ತುಂಬ ಚಿಕ್ಕ ಬುಕ್ಸು ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗೋಂಥ ಬುಕ್ಸ್ ಏನೂ ಇರಲಿಲ್ಲ. ನಂತರ ಇದನ್ನು ಡಿಜಿಟಲ್ ಲೈಬ್ರರಿ ಮಾಡಿದರು. ಆಗ ಲ್ಯಾಪ್ಟಾಪು, ಕಂಪ್ಯೂಟರ್ಸ್, ಮೊಬೈಲ್ಸು ಹಾಗೂ ಇಂಟರ್ನೆಟ್ ಸೌಲಭ್ಯ ಒದಗಿಸಿದ್ರು. ನಮಗೆ ಇಂಟರ್ನೆಟ್ ಸೌಲಭ್ಯ ಒದಗಿಸ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ಏಕೆಂದರೆ ನಾವು ಬಡ ಕುಟುಂಬದಿಂದ ಬಂದರು. ಅದರಿಂದ ಇಂಟರ್ನೆಟ್ ಸೌಲಭ್ಯ ಒದಗಿಸ್ಬೇಕು ಅಂದರೆ 600-700 ರೂಪಾಯಿ ಖರ್ಚಾಗ್ತಿತ್ತು. ಅದನ್ನು ಡಿಜಿಟಲ್ ಲೈಬ್ರರಿಲಿ ಅವರೇ ಇದನ್ನ ಮಾಡಿಕೊಟ್ಟಿದ್ದಾರೆ.
ಅದರಿಂದ ನಮಗೆ ಫ್ರೀ ಆನ್ಲೈನ್ ಕ್ಲಾಸಸ್ಸು ಸೋರ್ಸಸ್ ಎಲ್ಲ ಹುಡ್ಕೋಕ್ಕೆ ಸಹಾಯ ಆಗಿದೆ. ಹಾಗೂ ಶಿಕ್ಷಣ ಪಿಡಿ ಅವರು ಮಾರ್ಗದರ್ಶನ ನೀಡ್ತಿದ್ದಾರೆ. ಬಂದು ಯಾವ ರೀತಿ ಓದಬೇಕು, ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ಲಿಯರ್ ಮಾಡೋಕ್ಕೆ ನಾವು ಹೆಚ್ಚಿನದಾಗಿ ಒತ್ತು ನೀಡಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ. ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೂ ಡಿಜಿಟಲ್ ಲೈಬ್ರರಿ ಉನ್ನತವಾದ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಹಾಗೂ ಇದು